ಆಲ್ರೆಡಿ ಒಂದು ಸಲ ಈ ಮಾವಿನಕಾಯಿ ಚಿತ್ರಾನ್ನದ ವೀಡಿಯೋ ಮಾಡಿದ್ದೀನಿ, ಆದರೂ ಮತ್ತೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಅದೇ ಮಾಡ್ತಿರೋದು, ಬೇರೆ ಏನು ಕಂಟೆಂಟ್ ಶೂಟ್ ಮಾಡೋದಿಲ್ಲ. ಸೊ ಅದಕ್ಕೇ ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದೇ ತೋರಿಸ್ತಾ ಇದ್ದೀನಿ. ಅದೂ ಏನು ವ್ಯೂಸ್ ಬಂದಿಲ್ಲ. ಸೊ ಬೆಟರ್ ವೇಟು ಇದನ್ನೇ ಮತ್ತೊಂದು ಸಲ ತೋರಿಸೋಣ ಅಂತ. ಮಾವಿನಕಾಯಿ ನಮ್ಮ ಮನೇಲಿ ತುರಿಯೋದಿಲ್ಲ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕಿ ರುಬ್ಕೊತಾಯಿದ್ದೀನಿ. ಮಾವಿನಕಾಯಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಹಾಕೋಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಾಕಿ ಇಟ್ಕೊಂಡು ರುಬ್ಕೊಬಿಡಿ. ಮೀಡಿಯಮ್ ಪೇಸ್ಟ್ ಆಗೋ ಥರ ರುಬ್ಬೇಡಿ, ಲೈಕ್ ಸ್ವಲ್ಪ ಗ್ರೈಂಡ್ ಆಗೋ ಥರ ರುಬ್ಕೊಳ್ಳಿ ಸಾಕು. ಕ್ಲೀನಾಗಿ ಪೇಸ್ಟಾಗಿ ರೆಡಿಯಾಗಿದೆ. ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳಿ. ನೆಕ್ಸ್ಟು ಚಿತ್ರಾನ್ನಕ್ಕೆ ಏನೇನು ಐಟಮ್ ಹಾಕ್ತಿರೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋ ಅಂತ ಬೇರೆ ಏನೂ ಐಟಮ್ ಇಲ್ಲ. ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಬೇರೆ ಏನು ಕಟ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ನೀವೇನಾದ್ರು ಕಾಯಿ ಆ್ಯಡ್ ಮಾಡೋದಾದರೆ ಕಾಯಿ ತುರಿ ಮಾಡ್ಕೋಬೋದು. ನಂದೇನು ಕಾಯಿ ತುರಿ ಹಾಕೋ ಕಾನ್ಸೆಪ್ಟ್ ಇಲ್ಲ, ಸೊ ನಾನು ಹಾಕ್ತಿಲ್ಲ. ಇಷ್ಟೇ ಬೇಕಾಗಿರೋದು. ಎಣ್ಣೆ ಕಾಯ್ದಿದೆ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಮತ್ತು ಕಡಲೆ ಬೀಜ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ಎಣ್ಣೆಯಿಂದ ಸಪ್ರೇಟಾಗಿ ತೆಗೆದು ಎತ್ತಿಟ್ಕೊಬಿಡಿ. ಆಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ರೋಸ್ಟ್ ಮಾಡಿ ಎತ್ತಿಟ್ಕೊಬಿಡಿ ಕಡಲೆ ಬೀಜ ಮತ್ತು ಕಡಲೆಬೇಳೆನ. ಸೊ ಇವಾಗ ಕಡಲೆ ಬೀಜನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಆದಮೇಲೆ ಸೀರಾ ಮೆಣಸಿನ್ಕಾಯಿ ಹಾಕೊಬಿಡಿ. ನಾನು ಒಂದು 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಮೆಣಸಿನ್ಕಾಯಿ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಎದೆ ಹಿಡ್ಕೊಂಡಂಗೆ ಆಗೋದು ಅಥವಾ ಉಸಿರು ಕಟ್ದಂಗೆ ಆಗೋದು, ಗ್ಯಾಸ್ಟ್ರಿಕ್ಕು ಇದೆಲ್ಲ ಕರಿಬೇವಿಂದನೇ ಜಾಸ್ತಿ. ಸೊ ಅದಕ್ಕೇ ಕರಿಬೇವನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸೀದಾ ಈರುಳ್ಳಿ ಹಾಕ್ಬಿಡಿ. ಈರುಳ್ಳಿ ಹಾಕೊಂಡು ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಕಡಲೆ ಬೀಜ ಕಡಲೆಬೇಳೆ ಯಾಕೆ ಸಪ್ರೇಟಾಗಿ ಫಸ್ಟೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡೆ ಅಂದರೆ, ಅದು ಇವಾಗ ಮ್ಯಾಂಗೋ ಜೊತೆ ಅಂದರೆ ಸ್ವಲ್ಪ ನೀರು ಮಿಕ್ಸ್ ಆಗಿರುತ್ತಲ್ಲ, ಅದ್ರ ಜೊತೆ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿರುತ್ತೆ, ಕುಟುಂಬ ಅಂತ ಬಾಯಿಗೆ ಸಿಗೋಲ್ಲ. ಅದಕ್ಕೇ ಫಸ್ಟೇ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದು. ಒಂದು 5 ನಿಮಿಷ ಈರುಳ್ಳಿ ಕರೆಕ್ಟಾಗಿ ಎಣ್ಣೆ ಜೊತೆ ಫ್ರೈ ಹಾಕ್ಬಿಡಿ. ಈರುಳ್ಳಿ ಮೀಡಿಯಮಲ್ಲಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇನ್ನೊಂದು ಸಲ ಕರೆಕ್ಟಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಎಣ್ಣೆ ಜೊತೆ. ಮಾವಿನಕಾಯಿ ರುಬ್ಕೊಂಡಿದ್ರಲ್ಲ, ಅದು ಆ ಪೇಸ್ಟ್ನ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದನ್ನು ಕರೆಕ್ಟಾಗಿ ರೋಸ್ಟ್ ಮಾಡ್ತಾಯಿರಿ. ಅಂದರೆ ಸ್ವಲ್ಪ ನೀರು ಹಾಕಿರ್ತೀರಲ್ಲ, ಆ ನೀರು ಆವಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಕರೆಕ್ಟಾಗಿ ಕೈ ಆಡಿಸ್ತಾ ಇರಿ, ಯಾಕಂದರೆ ತಳ ಹಿಡಿಬಾರ್ದು. ಮ್ಯಾಕ್ಸಿಮಮ್ ತಳ ಹಿಡಿಯಲ್ಲ, ಆದರೂ ಕೈ ಆಡಿಸ್ತಾ ಇರಿ. ಸೊ ಹಂಗೆ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಕರೆಕ್ಟಾಗಿ ಚಿರೋಟಿ ರವೆ ಇದ್ರ ಜೊತೆ ಅದು ಉಪ್ಪಿಟ್ಟು ಮಾಡಿದಾಗ ಆಗುತ್ತಲ್ಲ, ಆ ಥರ ಬರಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಿ.
ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಅರಿಶಿನ ಹಾಕೋಬಿಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕೊಳ್ಳಿ. ಆ್ಯಕ್ಚುಲಿ ಜಾಸ್ತಿ ಆಯ್ತು ಅನಿಸುತ್ತೆ, ಪರವಾಗಿಲ್ಲ, ನಾನು ಮೇಂಟೈನ್ ಮಾಡ್ತೀನಿ. ಉಪ್ಪು ಹಾಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಅನ್ನ ಹಾಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಕಡಲೆ ಬೀಜ ಉದುರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಇವಾಗೇ ಆ್ಯಕ್ಚುಲಿ ಉಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಪೇಷನ್ಸ್ ಇಲ್ಲ ನನಗೆ. ಇವಾಗೇ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆಗಿದೆ. ಕೊತ್ತಂಬರಿ ಸೊಪ್ಪು ಇದ್ರೆ ಉದುರಿಸ್ಕೊಟ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ಹಾಗಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್, ಪೀಸ್. ನೀರಿನ ಬಾಟ್ಲು ಫ್ರಿಜ್ ಒಳಗೆ ಐತ ಬ್ರೋ? ಹ್ಞೂ ಬ್ರೋ, ಆ ಬಾಟ್ಲೇ ಕಾಣಿಸ್ತಿಲ್ಲ, ಅಲ್ಲೇನು ಎರೊಳ್ಬೇಡಿ, ಕೂತ್ಕೊಳ್ಳಿ.